ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಐ ಹೋಪ್. ಓಕೆನಾ. ಸೊ ಇವತ್ತಿನ ನನ್ನ ದಿನ ಹೇಗಿದೆ, ಹೇಗೆ ಸ್ಟಾರ್ಟ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು. ಸೊ ನಾನು ಇವತ್ತು ಬೆಳಗ್ಗೆ ತಿಂಡಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಇವತ್ತಿನ ದಿನ ತಿಂಡಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಕೂಡ. ಸೊ ಏನಪ್ಪ ಮಾಡ್ತಿದ್ದೀನಿ ನಾನಿಲ್ಲಿ ಇವಾಗ ಅಂತಂದರೆ, ಸೊ ಪಾಲಕ್ ಚಪಾತಿ ಮಾಡಿಬಿಟ್ಟು ಸಾಗು ಮಾಡೋಣ ಅಂತ ಅಂದ್ಕೊಂಡು, ಪಾಲಕ್ ಚಪಾತಿಗೆ ಪಾಲಕ್ಕಿಗೆ ಬೇಕಲ್ವ, ಸೊ ಹಾಗಾಗಿ ಪಾಲಕ್ನ ಬೇಯಿಸ್ಕೊತಾ ಇದ್ದೀನಿ ತೊಗೊಂಡು. ಸೊ ಫಸ್ಟ್ ನಾನೇನು ಮಾಡ್ತಿದ್ದೀನಿ, ಬಿಸಿನೀರನ್ನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ನಾನು ಸೊಪ್ಪೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಸ್ವಲ್ಪ ಬಿಸಿ ಅಂದರೆ ಚೆನ್ನಾಗಿ ಕುದಿತಿರೋ ನೀರಲ್ಲಿ 5 ಮಿನಿಟ್ಸ್ ಬಿಟ್ಟರೆ ಸಾಕು, ಅಷ್ಟೇ ಸಾಕು, ಚೆನ್ನಾಗೆಲ್ಲ ಬೆಂದ್ಕೊಳ್ಳುತ್ತೆ. ಸೊ ಅದನ್ನು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಇವಾಗ ಸಾಗು ಮಾಡೋದಕ್ಕೆ ಏನೇನು ತರಕಾರಿ ಬೇಕು ಅದನ್ನೆಲ್ಲನೂ ನೀಟಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಏನಪ್ಪ ಅಂತಂದರೆ, ನಾನು ಕಾಳನ್ನೆಲ್ಲ ನೈಟಿನೇ ನೆನೆ ಹಾಕಿದ್ದೆ ಆಯಿತಾ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಬಟಾಣಿ ಕಾಳು ಮತ್ತು ಕಡಲೆಕಾಳು ಎರಡನ್ನೂ ಕೂಡ ನಾನು ನೆನೆ ಹಾಕಿದ್ದೆ. ಸೊ ಇದಕ್ಕೆ ನಾನು ಫಸ್ಟು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮಸಾಲ ಬೇಕಲ್ವ, ಸೊ ಅದಕ್ಕೋಸ್ಕರ ಮಸಾಲ ಮಿಕ್ಸಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊಬ್ಬರಿನ ಹಾಕೋತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಚಿಲ್ಲಿನ ಯೂಸ್ ಮಾಡ್ಕೊಳ್ಬೋದು. ಸೊ ನನಗೆ ಅದು ಸಾಲ್ಟೇಜ್ ಆಯಿತು, ಅಂದರೆ ಜಾರು ಚಿಕ್ಕದಾಯಿತು. ಸೊ ಹಾಗಾಗಿ ಇನ್ನೊಂದು ಜಾರ್ಗೆ, ದೊಡ್ಡ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕೊಬ್ಬರಿನ ಜಾಸ್ತಿನೇ ತೊಗೊಂಡಿದ್ದೀನಿ. ನನಗೆ ಕೊಬ್ಬರಿ ಇದ್ದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ಅದಾದಮೇಲೆ ತರಕಾರಿ ನಾನು ಕ್ಯಾರೆಟ್ ಮತ್ತು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಅದನ್ನು ಕೂಡ ನೀಟಾಗಿ ಪೀಲ್ ಮಾಡ್ಕೊಂಡಿದ್ದೀನಿ, ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಅದನ್ನು ಕೂಡ ಚಾಪ್ ಮಾಡ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಇನ್ನೊಂದೇನಪ್ಪ, ನಾನಿಲ್ಲಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಂತಂದರೆ ಮ್ಯಾಂಗೋನು ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಒಂದು ಇಲ್ಲಿ ಸ್ಪೆಷಾಲಿಟಿ. ಸೊ ನೀವು ಕೂಡ ಅದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿತ್ತು ಆಯಿತಾ. ಆ್ಯಕ್ಚುಲಿ ಟೇಸ್ಟ್ ವಾಸ್ ಅಮೇಝಿಂಗ್ ಆಗಿತ್ತು ನನಗೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ, ಒಂದು ಸಲ ಹೇಳ್ತೀನಿ ನೋಡಿ. ಕ್ಯಾರೆಟು, ಆಲೂಗಡ್ಡೆ, ಮ್ಯಾಂಗೋ ಮತ್ತು ಕಾಳು ಮತ್ತು ಒಗ್ಗರಣೆಗೆ ಕರಿಬೇವು, ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ನಾನು ಮಸಾಲೆ ಏನೇನು ಮಾಡ್ಕೊಂಡಿದ್ದೆ ಅದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕುಕ್ಕರ್ನ ಇಟ್ಕೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಮೊದಲು. ಹಾಗೆ ನಾನು ಸ್ಪೈಸಸ್ ಯಾವುದೂ ಕೂಡ ನಾನಿಲ್ಲಿ ಯೂಸ್ ಮಾಡಿಲ್ಲ, ಓಕೆನಾ. ಸೊ ಅದಾದಮೇಲೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಸಿಡಿಸ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು, ಸೊ ನೆಕ್ಸ್ಟು ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಕೆಂಪಗೆ ಆಗೋವರೆಗೂ ಬಾಡಿಸ್ಕೋಬೇಕು. ಸೊ ನಮ್ಗೆ ಬೇಗ ಕೆಂಪಗೆ ಆಗಬೇಕು ಅಂತಂದರೆ ಸ್ವಲ್ಪ ಸಾಲ್ಟನ್ನು ಇವಾಗಲೇ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು, ಏಕೆಂದರೆ ಬೇಗ ಆಗುತ್ತೆ. ನಮಗೆ ಬೆಳಗ್ಗೆ ಅಂತಂದರೆ ಸ್ವಲ್ಪ ಹರಿಬರಿಯಲ್ಲಿರುತ್ತೆ ಅಲ್ವಾ. ಸೊ ಎಲ್ಲರೂ ಡ್ಯೂಟಿಗೆ ಹೋಗ್ತಿರ್ತಾರೆ, ಎಲ್ಲ ಅವ್ರವ್ರ ಕೆಲಸ ಇರುತ್ತೆ, ಮಕ್ಕಳು ಸ್ಕೂಲಿಗೆ ಬಾಕ್ಸ್ ಕಟ್ಟಬೇಕಾಗಿರುತ್ತೆ. ಸೊ ಆ ಟೈಮಲ್ಲೆಲ್ಲ ಈ ಥರ ಯೂಸ್ ಮಾಡಿಕೊಂಡ್ರೆ ಬೇಗ, ಇದೊಂಥರ ಟ್ರಿಕ್ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮಸಾಲನ, ಸೊ ಅದನ್ನು ಹಾಕೋತಾ ಇದ್ದೀನಿ ಈ ಟೈಮಲ್ಲಿ. ಅದು ಒಂದು ಕುದಿ ಬಂದ ಮೇಲೆ, ಅಂದರೆ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಆ ಟೈಮಲ್ಲಿ ನಾವೇನೇನು ತರಕಾರಿ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು. ಆದಷ್ಟು ಕುದಿಯೋ ಟೈಮಲ್ಲೇ ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ನಾನು ಈ ಟೈಮಲ್ಲೂ ಮ್ಯಾಂಗೋನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕಾಗುತ್ತೋ ತರಕಾರಿ ಬೇಯೋದಕ್ಕೆ ಅಷ್ಟನ್ನು ಮಾತ್ರನೇ ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ತುಂಬ ನೀರು ಥರ ಆಗಿಬಿಡುತ್ತೆ. ಅದು ಡಿಪೆಂಡ್, ನಿಮಗೆ ಹೇಗೆ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಅಂದರೆ ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಅಥವಾ ಇಲ್ಲ ಗಟ್ಟಿನೇ ಇರಲಿ ಅಂತಂದರೆ, ಸಾಗು ಅಂದರೆ ಗಟ್ಟಿ ಇದ್ರೇ ಚೆನ್ನಾಗೇ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನೀರು ಕಡಿಮೆನೇ ಇದ್ದರೆ ಒಳ್ಳೆಯದು. ಸೊ ಅದಾದಮೇಲೆ ಅದು ಲಿಡ್ ಕ್ಲೋಸ್ ಮಾಡಿ, ಸೊ ಅದು ರೆಡಿ ಆಯಿತು. ನೆಕ್ಸ್ಟಿಗೆ ನಾನಿಲ್ಲಿ ಚಪಾತಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಬೇರೆ ಏನೇ ಎಣ್ಣೆ ಆಗಲಿ ಅಥವಾ ಇನ್ನೇನೋ ಹಾಲು ಹಾಕಿ ಏನೂ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಪಾಲಕ್ ಸೊಪ್ಪನ್ನು ನಾನು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ
ಸ್ವಲ್ಪ ಉಪ್ಪನ್ನು ಹಾಕಿ ನಾದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ತವ ಇಟ್ಬಿಟ್ಟು ಚಪಾತಿ ಉದ್ಕೋತಿದ್ದೀನಿ ಅಷ್ಟೇ. ಸೊ ನಿಜ ನನಗೆ ನಂಬಿಕೆ ಬರಲಿಲ್ಲ ಆಯಿತಾ. ಫಸ್ಟು ಇಷ್ಟು ಚೆನ್ನಾಗಿ ಬರುತ್ತೆ ಪಾಲಕ್ ಚಪಾತಿ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಸಖತ್ತಾಗಿ ಚಪಾತಿ ಬಂದಿತ್ತು ಮಾತ್ರ, ತುಂಬಾ ಸಾಫ್ಟಿಯಾಗಿತ್ತು. ಸೊ ನಾವೇನೋ ಅಂದರೆ ಈಗ ಕೆಲವೊಂದು ಟೈಮಲ್ಲೆಲ್ಲ ನಾವು ನೋಡಿರ್ತೀವಿ ಅಲ್ವಾ, ಆಲೂಗಡ್ಡೆ ಹಾಕ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಅಥವಾ ಹಾಲು ಹಾಕಿದ್ರೆ ಸಾಫ್ಟ್ ಆಗುತ್ತೆ ಅಂತೆಲ್ಲ ನೋಡಿರ್ತೀವಿ. ಬಟ್ ಸ್ಟಿಲ್ ನಾವು ಏನೂ ಹಾಕಿಲ್ಲ ಅಂದ್ರೂ ಕೂಡ ಇಷ್ಟಕ್ಕೇ ಸಖತ್ ಸಾಫ್ಟಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಪಾತಿ ಹೇಗೆ ಉಬ್ತಾ ಇದೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾಯಿತ್ತು ಆಯಿತಾ. ನನಗೆ ಸ್ವಲ್ಪ ಏನಾಯಿತು ಅಂತಂದರೆ ಪಾಲಕ್ ಸೊಪ್ಪು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ರು ಪರವಾಗಿರಲಿಲ್ಲ ಅಂತ ಅನ್ನಿಸ್ತು. ಸೊ ನೀವು ಇನ್ನೊಂದು ಸ್ವಲ್ಪ ಸೊಪ್ಪನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಇತ್ತು ನಂದು ಇವತ್ತು ಬ್ರೇಕ್ಫಾಸ್ಟು. ನೋಡ್ತಾ ಇರ್ಬೋದು, ಸಖತ್ ಇಷ್ಟಪಟ್ಟರು ನನ್ನ ಹಸ್ಬೆಂಡ್ ಮಾತ್ರ. ಸಖತ್ ಒಂಥರ ಅದು ಸಾಗು ಹೇಗೆ ಟೇಸ್ಟಿಯಾಗಿತ್ತು ಅಂತಂದರೆ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಥರ ಎಲ್ಲ ಚೆನ್ನಾಗಿತ್ತಂತೆ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾಯಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಸೊ ಅದಾದಮೇಲೆ ನೋಡಿ, ಅದಾದಮೇಲೆ ಇಷ್ಟು ಚೆನ್ನಾಗಿ ನಾವೇನು ರೆಸಿಪಿ ಮಾಡಿರ್ತೀವಲ್ವ, ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿರ್ತೀವಿ, ಅದ್ರ ಹಿಂದೆ ಇಷ್ಟು ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಇಷ್ಟು ಥರ ನಾವು ಮೆಸ್ಸಿಯಾಗಿರುತ್ತೆ ನಮ್ಮ ಅಡುಗೆ ಮನೆ. ಸೊ ಅದನ್ನೆಲ್ಲ ಮತ್ತೆ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಇವಾಗ ಅದ್ರ ಜೊತೆನೇ ಕ್ಲೀನಿಂಗ್ ಕೂಡ ಮಾಡ್ಕೊಂಬಿಡ್ತೀನಿ. ಅಂದರೆ ದಿನ ನಾವು ಇಷ್ಟಿಷ್ಟೇ ಮಾಡ್ಕೋತಾ ಇದ್ದರೆ ನಮಗೂ ಕೂಡ ಈಸಿ ಆಗುತ್ತೆ. ಒಂದೇ ಸಲ ನಮಗೆಲ್ಲನೂ ತಿಕ್ಕೊಳ್ಳೋದಕ್ಕೆ ಅಥವಾ ಇನ್ನೇನೋ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋಲ್ಲ. ಈ ಥರ ಡೈಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಆಗೋಗುತ್ತೆ. ಸೊ ಇವತ್ತು ಆ್ಯಕ್ಚುಲಿ ಪಾತ್ರೆ ಕೂಡ ತುಂಬ ಜಾಸ್ತಿನೇ ಇತ್ತು. ಸೊ ಅದನ್ನು ಕೂಡ ಬೇಗ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆ ಕೂಡ ಗ್ಯಾಸು ಎರಡೂ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಬ್ಯಾಕ್ಗ್ರೌಂಡ್ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಗ್ಯಾಸ್ ಹಿಂದೆಗಡೆ. ಯಾಕಂದರೆ ಅದು ತುಂಬ ಮೆಸ್ಸಿ ಆಗಿಬಿಡುತ್ತೆ. ಎಣ್ಣೆ ಎಲ್ಲ ಸಿಡ್ದಿರುತ್ತೆ ಅಲ್ವಾ, ಅದೆಲ್ಲ ಜಿಡ್ಡೆಲ್ಲ ಹಾಗೆ ಉಳ್ಕೊಂಡಿರುತ್ತೆ. ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಒಂದೇ ಸಲ ನಾವು ಮಾಡೋಕ್ಕೆ ಹೋಗ್ತೀವಿ ಅಂದರೆ ತುಂಬಾ ಎಫರ್ಟ್ ಹಾಕಬೇಕಾಗತ್ತೆ, ನಮಗೇ ಕೈ ನೋವು ಬಂದುಬಿಡುತ್ತೆ. ಸೊ ಅದಕ್ಕೆ ಡೈಲಿ ಸ್ವಲ್ಪನೇ ಕ್ಲೀನ್ ಮಾಡ್ಕೊಂಬಿಟ್ರೆ ನಮಗೇ ಈಸಿ ಆಗುತ್ತೆ. ಸೊ ಇದನ್ನು ನಾನು ಫಾಲೋ ಮಾಡ್ತೀನಿ ಯಾವಾಗ್ಲೂ. ಸೊ ಹಾಗಾಗಿ ನನಗೆ ಅಷ್ಟೊಂದು ಕ್ಲೀನಿಂಗ್ ಬರ್ಡನ್ ಅನಿಸೋದಿಲ್ಲ, ಯಾಕಂದರೆ ನಾನು ಡೈಲಿ ಕ್ಲೀನ್ ಮಾಡ್ಕೋತೀನಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಾನು ಗ್ಯಾಸು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ನಾನು ನಾರ್ಮಲ್ ಡಿಶ್ ವಾಶಲ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ವೈಪ್ಸ್ ಥರ ಬಟ್ಟೆ ಇರುತ್ತೆ ಅಲ್ವಾ, ಸೊ ಅದರಿಂದ ನೀಟಾಗೆಲ್ಲನೂ ವೈಪ್ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಅಷ್ಟಕ್ಕೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಸೊ ನಾನು ಬೇರೆ ಯಾವುದೋ ಕ್ಲಾತ್ ಅಥವಾ ಇನ್ನೇನೋ ಯೂಸ್ ಮಾಡೋಕ್ಕೆ ಹೋಗಲ್ಲ, ಮತ್ತೆ ತಿರ್ಗಾ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಅದು ಇದು ಅಂತೆಲ್ಲ. ಸೊ ಇವಾಗ ಪಾಪು ಇರೋದ್ರಿಂದ ನಂಗೆ ಅಷ್ಟು ಟೈಮ್ ಇರೋದಿಲ್ಲ, ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದನ್ನೆಲ್ಲ ವೈಪ್ ಮಾಡಿಬಿಟ್ಟು ನಾವು ಹೆಚ್ಚು ಕಡಿಮೆ ಬಿಸಾಡ್ಲೂಬೋದು, ಥ್ರೋ ಔಟು ಮಾಡ್ಬೋದು. ಸೊ ಹಾಗಾಗಿ ನಾನು ಈ ಐಡಿಯಾನ ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಸೊ ನೋಡ್ತಾ ಇರ್ಬೋದು ಆಫ್ಟರ್ ಕ್ಲೀನಿಂಗ್ ಹೇಗಿದೆ ಅಂತ. ಎಷ್ಟು ಕ್ಲೀನಿಂಗ್ ಮಾಡೋಷ್ಟರೊಳಗೆ ನಂಗೆ ತುಂಬಾ ಟಯರ್ಡ್ ಆಗಿರುತ್ತೆ ಈ ಟೈಮಲ್ಲಿ. ಸೊ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಗೀಜೆ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ದಿನದ್ದು ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ಬಂದು ನೆಕ್ಸ್ಟ್ ಡೇದು ವ್ಲಾಗ್ ಆಗಿರುತ್ತೆ. ಸೊ ನಾನಿಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ನಮ್ಮ ಮನೆ ಹತ್ರನೇ ಇದೆ ಒಂದು. ಸೊ ದೇವಸ್ಥಾನಕ್ಕೆ ಅಲ್ಲಿ ಹೊರಟಿದ್ದೀವಿ ನಾನು ನಮ್ಮ ಪಾಪು. ಸೊ ಅವ್ನು ಮನೇಲಿ ಇಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಗೊತ್ತಾ. ಒಳಗಡೆನೇ ಇರೋದಿಲ್ಲ ಅವನು, ಅಂದರೆ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಏನಾದರೂ ನ್ಯೂ ಥಿಂಗ್ಸ್ನ. ಸೊ ಹಾಗಾಗಿ ಈಚೆ ಹೋಗೋದು, ಅದೆಲ್ಲ ನೋಡೋದು, ನೇಚರ್ ನೋಡೋದು, ಅಲ್ಲಿ ಹಸು ಎಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ನೋಡಬೇಕು ಅನ್ನೋದು ಒಂದು ಕ್ಯೂರಿಯಾಸಿಟಿ ಅವನಿಗೆ. ಸೊ ಹೋಗಿದ ತಕ್ಷಣ ಫಸ್ಟು ನಾವು ಹೋಗಿ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇರ್ಬೋದು ನೀವಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತಲ್ವ. ಸೊ ಅದ್ರದ್ದು ಗಂಟೆ ಎಲ್ಲ ಸೌಂಡ್ ಬಾರಿಸ್ತಾಯಿತ್ತು, ಅದಕ್ಕೆ
ಫುಲ್ ಅವನು ಶಾಕಲ್ಲಿ ನೋಡ್ತಾ ಇದ್ದೆ ಏನದು ಅಂತೆಲ್ಲ ಹೇಳಿ. ಸೊ ಹೂವು ತೊಗೊಂಡು ಅವನ ಕಿವಿಗೂ ಕೂಡ ಒಂದು ಹೂವು ಇಟ್ಟೆ. ಸೊ ಅವನೇನು ಅದಕ್ಕೆ ಆ ಥರ ಅಷ್ಟು ರಿಯಾಕ್ಟ್ ಮಾಡಲಿಲ್ಲ, ಬಟ್ ಸುಮ್ಮನೆ ಇಟ್ಕೊಂಡಿದ್ದ. ಪಾಪಕ್ಕೆ ತಿಂಡಿ ತಿಂದಿರಲಿಲ್ಲ ಆಯಿತಾ. ಸೊ ಅದಕ್ಕೆ ತಿನ್ನಿಸ್ದೆ, ಅವನು ಯಾಕೋ ತಿಂಡಿನೇ ತಿನ್ನಲಿಲ್ಲ. ಸೊ ಇನ್ನೇನು ಮಾಡೋದು ಅಂತ ದಾಳಿಂಬೆ ಹಣ್ಣು ತರಿಸಿದೆ ನೆನೆ. ಸೊ ಅದನ್ನು ಕೊಟ್ಟೆ, ತಿನ್ಕೊಂಡ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಹಾಗೆ ಮಲ್ಕೊಂಡ. ಸೊ ಅವ್ನು ಮಲಗಿದ್ದಾನೆ. ಇವಾಗ ಅಂಗನವಾಡಿ ಆಂಟಿ ಫೋನ್ ಮಾಡಿದ್ರು, ಫುಡ್ ಬಂದಿದೆ ತೊಗೊಂಡೋಗಿ ಅಂತ ಹೇಳಿ. ಸೊ ಇಷ್ಟು ದಿನ ಅಂದರೆ 3 ಮಂತ್ಸಿಗೆ ನಾವು ತಾಯಿ ಕಾರ್ಡೆಲ್ಲ ಮಾಡಿಸ್ತೀವಿ ಆಯಿತಾ. ನಿಮಗೂ ಗೊತ್ತಿರೋ ಹಾಗೆಯೇ ಗೌರ್ಮೆಂಟಿಂದ. ಬಟ್ ಅವರು ನನಗೆ ಇವಾಗ 7 ಮಂತ್ ರನ್ನಿಂಗ್ ಆಯಿತಾ. ಈಗ ನನಗೆ ಫುಡ್ ಕೊಡೋದೀಗ ಕರೆದಿದ್ದಾರೆ. ಸೊ ಹಾಗಾಗಿ ಹೋಗಿ ಈಸ್ಕೊಂಡು ಬರೋಣ ಅಂತ. ಬಟ್ ಅವ್ನು ಮಲಗಿಬಿಟ್ಟಿದ್ದಾನೆ, ಏನು ಮಾಡೋದು ಗೊತ್ತಾಗಲಿಲ್ಲ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗೆ ಪಕ್ಕದ ಮನೆ ಆಂಟಿ ನೆನಪಾದರು. ಸೊ ಆಂಟಿ ಹೇಳಿದ್ರು ಯಾವಾಗಾದರೂ ಒಂದ್ಸಲ ಈ ಥರ ಇದ್ದರೆ ಹೇಳು ಅಂತ. ಸೊ ಹಾಗಾಗಿ ಆಂಟಿ ಹೆಲ್ಪ್ ತೊಗೊಳ್ಳೋಣ ಅಂತ ಫೋನ್ ಮಾಡಿದೆ. ಫ್ರೀ ಇದ್ದೀರಾ, ಬ್ಯುಸಿ ಇದ್ದೀರಾ ಅಂತ. ಇಲ್ಲ ಫ್ರೀ ಇದ್ದೀನಿ, ಬರ್ತೀನಿ ಇರಪ್ಪ ಅಂತ ಹೇಳಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಆಂಟಿ ಬಂದರೆ ಒಂದು 5 ನಿಮಿಷ ಬಿಟ್ಬಿಟ್ಟು ಹೋಗಿ ಬೇಗನೆ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಎದ್ದೇಳಲ್ಲ ನಾರ್ಮಲಿ, ನೋಡೋಣ ಏನು ಮಾಡ್ತಾನೆ ಏನಾಗುತ್ತೆ ಅಂತ. ಸೊ ಬೇಗ ಹೋಗಿ ಬೇಗ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟರಲ್ಲಿ ಆಂಟಿನೇ ಬಂದರು ನೋಡಿ. ಅವ್ರು ನಿಮಗೂ ಕೂಡ ಹಾಯ್ ಮಾಡ್ತಾ ಇದ್ದಾರೆ. ಐ ಹೋಪ್ ನಾನು ಬರೋವರೆಗೂ ಅವನು ಎದ್ದೇಳ್ದಿದ್ರೆ ಅಷ್ಟೇ ಸಾಕು. ಸೊ ಬೇಗ ಹೋಗಿ ತೊಗೊಂಡು ಬಂದುಬಿಡೋಣ ಅಂತ ಹೊರಟೆ. ಸೊ ಅದಾದಮೇಲೆ ಬಂದ ತಕ್ಷಣವೇ ನಂಗೆ ನೆನಪಿತ್ತು ದೋಸೆ ಅಥವಾ ಇಡ್ಲಿ ನೆನೆ ಹಾಕಬೇಕು ಅಂತೇಳಿ. ಸೊ ಹಾಗಾಗಿ ಅಕ್ಕಿಯೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕಿದೆ. ಸೊ ಅದಾದಮೇಲೆ ಬಂದು ಈಚೆ ನೋಡ್ತಿದ್ದೀನಿ, ಲೈಟಾಗಿ ಮಳೆ ಬರ್ತಾಯಿತ್ತು. ಸೊ ಅದಾದಮೇಲೆ ಸಂಜೆ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ಶಾಪಿಂಗ್ ಅಂದರೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಳ್ಬೇಕಿತ್ತು. ಸೊ ಹಾಗಾಗಿ ಹತ್ರದಲ್ಲೇ ಒಂದು ಚಿಕ್ಕದಾಗಿ ಮಾರ್ಟ್ ಇತ್ತು. ಸೊ ಅಲ್ಲಿ ಹೋಗೋಣ ಅಂತೇಳಿ ಹೋದ್ವಿ. ಸೊ ಅಲ್ಲಿ ಹೋದರೆ ತುಂಬ ಅಂದರೆ ಎಕ್ಸ್ಪೆನ್ಸಿವ್ ಅನಿಸ್ತು ನನಗೆ. ಅಷ್ಟಾಗಿ ನನಗೇನು ಅಷ್ಟಿಷ್ಟ ಅನ್ನಿಸ್ಲಿಲ್ಲ. ತರಕಾರಿ ಎಲ್ಲ ಸ್ವಲ್ಪ ಅಷ್ಟೊಂದು ಫ್ರೆಶ್ಶಾಗಿ ಕೂಡ ಇರಲಿಲ್ಲ ಆಯಿತಾ. ಸೊ ಹಾಗಾಗಿ ನನಗೇನು ಬೇಕೋ ಮೇಯ್ನಾಗಿ ಅಷ್ಟನ್ನು ಮಾತ್ರನೇ ತೊಗೊಂಡೆ ನನಗೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ತುಂಟ ಇದ್ದಾನೆ ನನ್ನ ಪಾಪು. ಅಂದರೆ ಜೇನು ಇವಾಗ ಬರ್ತಾ ಎಷ್ಟು ಇದಾಗಿದ್ದಾನೆ ಅಂತಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ತೋರಿಸ್ತೀನಿ, ಕೆಲವೊಂದು ಕ್ಲಿಪ್ನೆಲ್ಲ ನಾನು ನಿಮಗೆ ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಎಲ್ಲನೂ ನಾವು ಇವಾಗ ಈ ಥರ ಮಾರ್ಟ್ ಅಥವಾ ಈ ಥರ ಮಾಲ್ಗೆಲ್ಲ ಹೋದಾಗ ಒಂದು ಕಡೆನೂ ನಿಲ್ಲೋದೇ ಇಲ್ಲ. ಸೊ ಯಪ್ಪ ಅವನು ಹಿಡಿಯೋದೇ ಒಂದು ದೊಡ್ಡ ಕಷ್ಟ ಅನಿಸ್ಬಿಡುತ್ತೆ. ಅವನು ಕೂಡ ಅದೆಲ್ಲನೂ ತಗೊಂಡು ನಾನು ಹಾಕೋತೀನಿ ಅಂತೆಲ್ಲ ಹೋಗ್ತಿರ್ತಾನೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಂದರೆ ಗರ್ಲ್ಸ್ ಎಕ್ಸಸರೀಸ್ ಎಲ್ಲ ಹಾಕಿದ್ರು ಸ್ವಲ್ಪ ಆಫರ್ಟಬಲ್ ಆಗಿತ್ತು ಅಂತ ಅನ್ನಿಸ್ತು ನನಗೆ ಅಲ್ಲಿ. ಅದು ಗರ್ಲ್ಸ್ ಎಕ್ಸಸರೀಸ್ ಮಾತ್ರ, ಮತ್ತು ಬೇರೆ ಯಾವುದೋ ನನಗೆ ತರಕಾರಿದೆಲ್ಲ ಏನೂ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾವೇನಾದರೂ ಈ ಥರದ್ದು ಬೇಕು ಅಂತ ಹೇಳ್ಕೊಟ್ರೆ ಹಾಕೋತಾ ಇದ್ದ ಬೇಗ. ಅದೊಂಥರ ಅವನಿಗೆ ಈ ಥರ ಗಾಡಿ ಕಾರ್ ಅಂತೆಲ್ಲ ಇರಲ್ವಾ, ಆ ಥರ ಅಂದ್ಕೊಂಡ್ಬಿಟ್ಟಿದ್ದಾನೆ ಅವನು ಆಟ ಆಡೋದಕ್ಕೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ನಾನು ಆಕ್ಸಸರೀಸ್ದೇ ನೋಡ್ತಾ ಇದ್ದೆ. ಗರ್ಲ್ಸಿಗೆ ಇನ್ನೇನಿರುತ್ತೆ ಅಲ್ವಾ, ಹೆಣ್ಮಕ್ಳು ಅಂದರೆ ಜಾಸ್ತಿ ಬರೀ ಹೆಣ್ಮಕ್ಳು ಐಟಮ್ಸ್ ಮೇಲೇ ಕಣ್ಣಿರುತ್ತೆ. ಸೊ ನಾನು ಅದನ್ನೇ ನೋಡ್ತಾ ಇದ್ದೀನಿ, ಏನು ಚೆನ್ನಾಗಿರುತ್ತೆ, ಏನು ಕಡಿಮೆ ಇದೆ ಅಂತೆಲ್ಲ ಹೇಳಿ. ನೋಡಿ ಇವನು ನೋಡಿ ಒಂದು ನನಗೆ ಅಲ್ಲಿ ಎಲ್ಲ ಅಲ್ಲಿ ಅಕ್ಕಪಕ್ಕದವರೆಲ್ಲನೂ ಮಾತಾಡಿಸ್ತಾನೇ ಇದ್ದರು, ಏನು ಇಷ್ಟು ತುಂಟ ಇದ್ದಾನೆ ಇವನು ಅಂತೆಲ್ಲ ಹೇಳಿ. ಎಲ್ಲರದ್ದು ಬ್ಯಾಸ್ಕೆಟಲ್ಲಿ ಹೋಗ್ಬಿಟ್ಟು ಏನಿದೆ ಅಂತೆಲ್ಲ ನೋಡ್ಕೊಂಡು ಬರ್ತಿದ್ದ ಅವನು. ಮತ್ತು ಅದನ್ನೆಲ್ಲ ತೊಗೊಂಡು ಬಂದು ಅವ್ನ ಬ್ಯಾಸ್ಕೆಟ್ಗೆಲ್ಲೇ ಹಾಕೋತಾ ಇದ್ದ. ಆ ಥರ ಮಾಡ್ತಾಯಿದ್ದ ಅವನ ತರಲೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅವ್ರ ಡ್ಯಾಡಿ ಹೋಗೋದು ಅವ್ನು ಕರ್ಕೊಂಬರೋದು ಮಾಡ್ತಾಯಿದ್ರು. ಆಮೇಲೆ ನಾನು ಡ್ರೈ ಫ್ರೂಟ್ಸ್ದು ಒಂದು ಬ್ಯಾಗ್ ತೊಗೊಂಡೆ ಆಯಿತಾ. ಅದನ್ನು ಕೊಡ್ತಾ ಇದ್ದೆ, ಹಾಕು ಅದರಲ್ಲಿ ಬ್ಯಾಸ್ಕೆಟಲ್ಲಿ ಅಂತ ಹೇಳಿ. ಆಗಲೇ ಇಲ್ಲ ಅವನು. ಇದಾಗಿತ್ತು ಇವಾಗ ಈ 2 ದಿನದ್ದು ಲಾಗ್. ಸೊ ನಿಮ್ಗೇನಾದರೂ ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.